ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ. ಸೊ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಹಳೆ ಸ್ಯಾರಿ ಯೂಸ್ ಮಾಡಿಕೊಂಡು ನಿಮ್ಮಲ್ಲಿರುವಂತಹ ಹಳೆ ಬಾರ್ಡರ್ ಸ್ಯಾರಿ ಅಥವಾ ಯಾವ್ದಾದ್ರು ಆಗ್ಲಿ ಸ್ಯಾರಿ ಯೂಸ್ ಮಾಡಿಕೊಂಡು ಸೊ ಇಷ್ಟು ಗ್ರ್ಯಾಂಡ್ ಆಗಿರುವ ಡ್ರೆಸ್ ನ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ. ಸೇಮ್ ಇರುತ್ತೆ. ಸೊ ಇದರಲ್ಲಿ ಸಿಂಪಲ್ ಆಗಿರುವಂತಹ ಫ್ರಿಲ್ ಕೊಟ್ಟಿದ್ದಾರೆ. ಸೊ ನೋಡಿ, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಇದು ಬಂದು ಸಿಂಪಲ್ ಆಗಿರುವಂತಹ ಫ್ರಿಲ್ ಕೊಟ್ಟಿದ್ದಾರೆ. ಬಟ್ ನಾನು ಇಲ್ಲಿ ಅನಾರ್ಕಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನ ನಾನು 4 ವಿಡಿಯೋ ಮಾಡ್ತಾ ಇದ್ದೀನಿ. ಲಾಂಗ್ ಆಗಿದೆ. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಅಂತೂ ಈ ವಿಡಿಯೋದಲ್ಲಿ ಇದಕ್ಕೆ ಏನೇನೆಲ್ಲ ಮೆಷರ್ಮೆಂಟ್ಸ್ ಬೇಕು ಸೊ ಅದ್ರ ಬಗ್ಗೆ ಡೀಟೇಲ್ ಇರುತ್ತೆ. ಅದಾದ್ಮೇಲೆ ಇದ್ರದ್ದು ಟಾಪ್ ಮತ್ತೆ ನೋಡಿ ಈ ತರ ಯೋಕ್ ಇಟ್ಟು ಕಟಿಂಗ್ ಮಾಡೋದು ಹೇಗೆ ಈಸಿ ಟೈಪ್ ಅಲ್ಲಿ ಅನ್ನೋದು, ಹಾಗೆ ಕಂಪ್ಲೀಟ್ ಟಾಪ್ ಕಟಿಂಗ್, ನೆಕ್ ಕಟಿಂಗ್ ಇದೆಲ್ಲ ಇರುತ್ತೆ. ಅದೊಂದು ವಿಡಿಯೋ ಇರುತ್ತೆ. ಅದಾದ್ಮೇಲೆ ಕಲೀಸ್, ಅನಾರ್ ಕಲೀಸ್ ಯಾವುದೇ ಮೆಷರ್ಮೆಂಟ್ ಕೊಡ್ಲಿ ಫಾರ್ಮುಲಾ ಜೊತೆಗೆ ಕಲೀಸ್ ನ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಕಂಪ್ಲೀಟ್ ಡ್ರೆಸ್ ನ ಸ್ಟಿಚಿಂಗ್ ವಿಡಿಯೋ ಇರುತ್ತೆ. ಸೊ ಇದಿಷ್ಟು ವಿಡಿಯೋಸ್ ಇರುತ್ತೆ. ಈ ಸೀರಿಯಲ್ ಆಗಿ ಡೇ ಬೈ ಡೇ ಬಿಡ್ತೀನಿ. ಯಾವ್ದನ್ನು ಮಿಸ್ ಮಾಡ್ದಿರ ನೋಡಿ. ಇಷ್ಟು ಗ್ರಾಂಡ್ ಆಗಿರೋ ಡ್ರೆಸ್ ನ ನೀವೇ ಮನೆಯಲ್ಲಿ ಕುತ್ಕೊಂಡು ಸ್ಟಿಚ್ ಮಾಡ್ಕೊಳ್ಬಹುದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಟಾಪಿಕ್ ನ ಶುರು ಮಾಡಕ್ ಮುಂಚೆ ಇದೇ ತಿಂಗಳು ಜುಲೈ 8ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಒಂದು ಚಾರ್ಟ್ ಮಾಡಿದೀನಿ. ಸೊ ಅದನ್ನ ನೋಡೋಣ. ಸೊ ನೋಡಿ, ಸೊ ಇದು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತಾ ಇರುವಂತಹ ಸಿಲೆಬಸ್. ಓಕೆನಾ? ಸೊ ಫಸ್ಟ್ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತೆ. ಅದ್ರಲ್ಲಿ ನಿಮ್ಗೆ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಹೇಳ್ತೀನಿ. ಮತ್ತೆ ಹೇಗೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಮಷಿನ್ ಡೀಟೇಲ್ಸ್. ಸೊ ನೋಡಿ, ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ABCD ಟೈಲರಿಂಗ್ ಅಲ್ಲಿ ABCD ಗೊತ್ತಿಲ್ದಿರೋರು ಇದ್ದಾರೆ, ಶಾಪ್ ಇಟ್ಟು 5 ವರ್ಷ ಆಗಿರೋರು ಇದ್ದಾರೆ, ಬೊಟಿಕ್ ಲೆವೆಲ್ ಅಲ್ಲಿ ಇರೋರು ಇದ್ದಾರೆ. ಅವ್ರದೆಲ್ಲ ಸಿಂಪಲ್ ಪ್ರಾಬ್ಲಮ್ ಅಂದ್ರೆ 4 ಡಾಟ್ ಬ್ಲೌಸ್ ಅಲ್ಲಿ ನನಗೆ ಪ್ರಾಬ್ಲಮ್ ಬರ್ತಾ ಇದೆ. ಸೊ ನಾನು ಆಲ್ರೆಡಿ ಟೈಲರ್. ಸೊ 4 ಡಾಟ್ ಬ್ಲೌಸ್ ಅಲ್ಲಿ ನನಗೆ ಕಸ್ಟಮರ್ಸ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಂಗೆ ಸೊಲ್ಯೂಷನ್ ಬೇಕಂತೇಳಿ ತುಂಬಾ ಜನ ಜಾಯ್ನ್ ಆಗಿದ್ದಾರೆ. ಸೊ ಅಂತವರೆಲ್ಲ ಬೇಸಿಕ್ ಆಗೇನೆ ಜಾಯ್ನ್ ಆಗ್ಬೇಕು. ಏನಕ್ಕಂದ್ರೆ ಬೇಸಿಕ್ ಬಂದು ಅಡಿಪಾಯ ಇದ್ದಂಗೆ. ನಿಮಗೆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ ಡೀಟೇಲ್ ಆಗಿ. ಸೊ ಇವಾಗ ಏನಕ್ಕಪ್ಪ ಅಂತ ಅಂದ್ರೆ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು, ನನ್ನ ಹತ್ರ ಕಲಿಯೋರು, ನನ್ನ ಹತ್ರ ಅಂತಲ್ಲ ಬೇರೆ ನೀವೆಲ್ಲಾದ್ರೂ ಕಲೀರಿ, ಒಬ್ಬೊಬ್ರದ್ದು ಒಂದೊಂಥರ ಕಟಿಂಗ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಲೆವೆಲ್ ಇಂದ ಕಲ್ತ್ಕೊಬೇಕು. ಒಬ್ರ ಹತ್ರ ಒಂದು ಕಲಿಯೋದು, ಇನ್ನೊಬ್ರ ಹತ್ರ ಹೋಗಿ ಇನ್ನೊಂದು ಕಲಿಯೋದು. ಸೊ ಅವಾಗೆಲ್ಲ ನೀವು ಟೈಲರಿಂಗ್ ಕಲಿಯಕ್ ಆಗಲ್ಲ. ಅದೊಂದು ನೀವು ಎಷ್ಟೇ ಆಫ್ಲೈನ್ ಕ್ಲಾಸ್ಗೆ ಹೋಗಿ ನೀವು ಅವ್ರ ಪಕ್ಕ ಕುತ್ಕೊಂಡು ಮಾಡಿ ಅವ್ರು ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದ್ರೆ ಖಂಡಿತ ಅದು ಆಗಲ್ಲ, ಕಲಿಯಕ್ಕಾಗಲ್ಲ. ಈ ಅರ್ಧಂಬರ್ಧ ಕಲ್ತ್ಬಿಟ್ಟಿರೋದೆಲ್ಲ ಪ್ರಾಬ್ಲಮ್ ಇದೆ. ಒಬ್ಬೊಬ್ರದ್ದು ಒಂದೊಂದು ಮೆಥಡ್. ಯೂಟ್ಯೂಬ್ ಚಾನಲ್ ಅಲ್ಲೂ ಅಷ್ಟೇ ಸುಮಾರು ಯೂಟ್ಯೂಬ್ ಚಾನಲ್ಸ್ ಇದೆ. ಒಬ್ಬೊಬ್ರದ್ದು ಒಂದು ಮೆಥಡ್ ಇದೆ. ಎಲ್ಲಾ ಮೆಥಡ್ನು ಎಲ್ಲಾ ಚಾನಲ್ ನೋಡ್ತೀರಾ, ಎಲ್ಲಾ ಮೆಥಡ್ನು ಅಪ್ಲೈ ಮಾಡ್ತೀರಾ, ಟೈಲರಿಂಗ್ನೇ ಮರ್ತೋಗ್ತೀರಾ. ಸೊ ನಿಮಗೆ ಯಾವ್ದು ಚಾನಲ್, ನನ್ನ ಚಾನಲ್ನೇ ಫಾಲೋ ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ. ನಿಮ್ಗೆ ಯಾವ ಚಾನಲ್ ಅಲ್ಲಿ ನಿಮ್ಗೆ ಯಾರು ಹೇಳ್ಕೊಡೋದು ನಿಮ್ಗೆ ಅರ್ಥ ಆಗುತ್ತೆ ಖಂಡಿತ ಅವ್ರದನ್ನೇ ಕಂಟಿನ್ಯೂ ಮಾಡಿ. ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ರೆ ಟೈಲರಿಂಗ್ ಕಲಿಬಹುದು ನೀವು ಇಂಟ್ರೆಸ್ಟ್ ಇಟ್ಟು ಮಾಡಿದ್ರೆ. ಅವ್ರದನ್ನೇ ಕಂಟಿನ್ಯೂ ಮಾಡಿ. ಓಕೆನಾ? ಸೊ ಹಾಗಾಗಿ ನನ್ನ ಹತ್ರ ಯಾರೆಲ್ಲ ಜಾಯಿನ್ ಆಗ್ತೀರಾ, ಸೊ ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ. ನಿಮ್ಗೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಟೈಲರ್ ಆಗ್ಬೇಕು ಅಂದ್ರೆ ಆನ್ಲೈನ್ ಕ್ಲಾಸ್, ನನ್ನ ಹತ್ರ ಆಫ್ಲೈನ್ ಕ್ಲಾಸ್ಗಿನ್ನ ಆನ್ಲೈನ್ ಕ್ಲಾಸ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನೊಂದು, ಸುಮಾರು ಜನ ಆಫ್ಲೈನ್ ಕ್ಲಾಸ್ ಮಾಡ್ತೀರಾ ಅಂತ ಫೋನ್ ಮಾಡಿ ಕೇಳ್ತೀರಾ. ಖಂಡಿತ ಇದು ಆಫ್ಲೈನ್ ಕ್ಲಾಸ್ ಅಲ್ಲ, ಇದು ಆನ್ಲೈನ್ ಕ್ಲಾಸ್ ಮಾತ್ರ. ಸೊ ಆಫ್ಲೈನ್ ನನ್ನ ಹತ್ರ ಟೈಮ್ ಇಲ್ಲ ಆಫ್ಲೈನ್ ತಗೊಳಕ್ಕೆ. ಮುಂದಕ್ಕೆ ನೋಡೋಣ. ಬಟ್ ಸ್ಟಿಲ್ ನಾವು ಆಫ್ಲೈನ್ ಕ್ಲಾಸ್ ಇಲ್ಲ, ಆನ್ಲೈನ್ ಕ್ಲಾಸ್ ಮಾತ್ರ ಇದೆ. ಆನ್ಲೈನ್ ಕ್ಲಾಸ್ ಅಲ್ಲಿ ಖಂಡಿತ ಕಲಿಬಹುದು. 100% ಹೇಳ್ತೀನಿ. ಸೊ ನನ್ನ ಹತ್ರ ಯಾರೆಲ್ಲ ಕಲ್ತಿದ್ದೀರಾ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನನ್ನ ಕ್ಲಾಸ್ ಹೇಗಿದೆ ಅಂತ ಹೇಳಿ. ಏನಿದೆ ಅದನ್ನ ಹಾಗೆ ಓಪನ್ ಆಗಿ ಹೇಳಿ. ಸೊ ಹೊಸದಾಗಿ ಸೇರ್ಕೊಳ್ಳೋಂಥವ್ರಿಗೆ ಅದು ರಿವ್ಯೂ ಆಗಿರುತ್ತೆ. ಓಕೆನಾ? ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡೋಣ. ಇಂಟ್ರೊಡಕ್ಷನ್ ಕ್ಲಾಸ್ ಆಯ್ತು. ಮಷಿನ್ ಡೀಟೇಲ್ಸ್, ಏನು ಗೊತ್ತಿಲ್ದಿರೋರಿಗೆ ಮಷಿನ್ ಹೇಗೆ ಮೇಂಟೈನ್ ಮಾಡಬೇಕು, ಅದನ್ನ ಹೇಗೆ ನೋಡ್ಕೋಬೇಕು, ಅದ್ರ ಬಗ್ಗೆ ಎಲ್ಲ ಇರುತ್ತೆ. ಅದಾದ್ಮೇಲೆ ಮಷಿನ್ ಪ್ರಾಕ್ಟೀಸ್ ಇರುತ್ತೆ. ಸೊ ಏನೋ ಸುಮ್ಮನೆ ಮೆಷಿನ್ ಮೇಲೆ ಕೂತ್ಕೊಂಡೆ ಒಂದು ಸ್ಟಿಚ್ ಆಗದೆ ಅಂದ್ರೆ ಅದು ಪ್ರಾಕ್ಟೀಸ್ ಅಲ್ಲ. ಮಷಿನ್ ಪ್ರಾಕ್ಟೀಸ್ ಅದರದೇ ಆದ ವೇ ಇದೆ. ನೀವು ಅದ್ರಲ್ಲಿ ಕಲ್ತ್ಕೊಂಡ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೀಟ್ ಫಿನಿಶಿಂಗ್ ಬರಬೇಕು. ನಿಮ್ಮ ಬ್ಲೌಸ್ ಆಗಲಿ, ಡ್ರೆಸ್ ಆಗಲಿ, ಫ್ರಾಕ್ ಆಗಲಿ, ಇದ್ರಲ್ಲೆಲ್ಲ ನೀಟ್ ಫಿನಿಶಿಂಗ್ ಬರಬೇಕು ಅಂದ್ರೆ ಈ ಮಷಿನ್ ಪ್ರಾಕ್ಟೀಸ್ ಬಹಳನೇ ಇಂಪಾರ್ಟೆಂಟ್. ನನ್ನ ಹತ್ರ ಯಾರು ಕ್ಲಾಸಿಗೆ ಸೇರ್ಕೊಳ್ತೀರಾ, ಮಷಿನ್ ಪ್ರಾಕ್ಟೀಸ್ ವಿತ್ ನೋಟ್ಸ್ ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಇಂದ ವಿತ್ ನೋಟ್ಸ್ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನನ್ನ ಹತ್ರ ಕಲ್ತಿರೋರು 4 ದಿವಸ ಇನ್ನೊಂದು 4 ಜನಕ್ಕೆ ನೀವು ಟ್ಯೂಷನ್ ಮಾಡಬೇಕು, ಟೈಲರಿಂಗ್ ಹೇಳ್ಕೊಡ್ಬೇಕು, ಅರ್ನ್ ಮಾಡಬೇಕು ಅನ್ನೋದು ನನ್ನ ಆಸೆ. ಜಸ್ಟ್ ನಿಮ್ಗೆ ಏನೋ ಒಂದು ನಾನು ಹೇಳ್ಕೊಟ್ಟೆ, ನಿಮ್ಗೆ ಕಳಿಸ್ದೆ, ಸೊ ಆ ಲೆವೆಲ್ ಅಲ್ಲಿ ಇಲ್ಲ ನನ್ನ ಕ್ಲಾಸ್. ಏನಿದೆ ಅದು ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಓಕೆನಾ? ಕ್ಲಿಯರ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ನಾನೇ ಕೊಟ್ಟಿರುವಂತಹ ನೋಟ್ಸ್ ನ ಇಟ್ಕೊಂಡು ನೀವೊಂದು 4 ಜನಕ್ಕೆ, ನೀವೊಂದು 6 ತಿಂಗಳು ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀವೊಂದು 4 ಜನಕ್ಕೆ ಕಲ್ಸ್ಕೊಟ್ಟಾಗ
ನಾನು ಹೇಳ್ಕೊಟ್ಟಿದ್ ವಿದ್ಯೆ ಸಾರ್ಥಕ ಅನ್ನೋ ಮನೋಭಾವನೆ ನನಗ್ ಬರುತ್ತೆ. ಸೊ ಬರೀ ನಾನು ಏನು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಜನ ಬರ್ತಾ ಇದ್ರೆ ಸೇರ್ಕೊಳ್ತಾ ಇದ್ರೆ ಏನೋ ಮಾಡ್ಬೇಕು ಅಂತ ಅಲ್ಲ, ಕಲಿಸ್ಲೇಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಸೊ ಹಾಗಾಗಿ ಖಂಡಿತ ನೀವು ಹೋಪ್ ಇಟ್ಟು ನಂಬಿಕೆ ಇಟ್ಟು ಜಾಯಿನ್ ಆಗ್ಬೋದು. ಸೊ ಅದಾದ್ಮೇಲೆ ಫ್ಯಾಬ್ರಿಕ್ ಪ್ರಾಕ್ಟೀಸ್. ಫ್ಯಾಬ್ರಿಕ್ ನ ಯಾವ ರೀತಿ ನೀವು ಸ್ಟಿಚ್ ಮಾಡಬೇಕು, ಸೊ ಫ್ಯಾಬ್ರಿಕ್ ಅಲ್ಲೂ ವೇರಿಯೇಷನ್ ಬರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಸಿಮ್ಮಿ ಇರುತ್ತೆ, ಸಣ್ಣ ಮಗುಗೆ ಬ್ಲೌಸ್ ಇರುತ್ತೆ, ಸಣ್ಣ ಮಕ್ಳಿಗೆ ಬ್ಲೌಸ್ ಬರುತ್ತಲ್ಲ ಆ ಬ್ಲೌಸ್ ಇರುತ್ತೆ. ಸೊ 6 ಪೀಸ್ ಪೆಟಿಕೋಟ್ ಇರುತ್ತೆ. ಬೇಬಿ ಫ್ರಿಲ್ ಫ್ರಾಕ್ ಮಕ್ಳಿಗೆ ನೋಡಿ, ಮಕ್ಳಿಗೆ ಈಗ್ಲೂ ಎಕ್ಸ್ಪರ್ಟ್ ಟೈಲರ್ಸ್ಗೂ ಕೂಡ ಮಕ್ಳಿಗೆ ಮೆಜರ್ಮೆಂಟ್ ಹಾಕಿ ಕಟಿಂಗ್ ಸ್ಟಿಚಿಂಗ್ ಮಾಡಬೇಕು ಅಂದ್ರೆ ಅವರು ಸ್ವಲ್ಪ ತಡ್ಕಾಡ್ತಾರೆ. ಸೊ ಇಲ್ಲಿ ನಾನು ಬೇಸಿಕ್ ಅಲ್ಲೇ ಇಟ್ಟಿದ್ದೀನಿ. ಸಣ್ಣ ಮಕ್ಳಿಗೆ ಬ್ಲೌಸ್, ಆಮೇಲೆ ಸಣ್ಣ ಮಗುಗೆ ಬ್ಲೌಸ್, ಬೇಬಿ ಫ್ರಿಲ್ ಫ್ರಾಕ್, ಅಂಬ್ರೆಲಾ ಫ್ರಿಲ್ ಫ್ರಾಕ್ ಎರಡೂ ಇರುತ್ತೆ. ಚೂಡಿದಾರ್ ಟಾಪ್ ಕಂಪ್ಲೀಟ್ ಡ್ರೆಸ್ ಸೆಟ್ ಏನಿದೆ ಅದಿರುತ್ತೆ. ಒಂದು ಡ್ರೆಸ್ ತಗೊಂಡ್ರೆ ಚೂಡಿದಾರ್ ಟಾಪ್ ಮತ್ತೆ ಕೆಳಗಡೆ ಪಂಜಾಬಿ ಪ್ಯಾಂಟ್. ಸೊ ಅದಾದ್ಮೇಲೆ ನಿಮ್ಗೆ ಲೆಹಂಗಾ ಇರುತ್ತೆ. ಲೆಹಂಗಾ ನೋಡಿ ಯಾರು ಬೇಸಿಕ್ ಅಲ್ಲಿ ಇಡಲ್ಲ, ನಾನು ಲೆಹಂಗಾ ಬೇಸಿಕ್ ಅಲ್ಲೇ ಇಟ್ಟಿದ್ದೀನಿ. ಸೊ ನೀವು ಸಣ್ಣ ಮಕ್ಳಿಗೆ ಲೆಹಂಗಾ ಸ್ಟಿಚ್ ಮಾಡ್ತೀರಾ ಅಂತ ಅಂದ್ರೆ ಸೊ ನೀವೇನ್ ಮಾಡ್ಬೇಕು, ಇಲ್ಲಿ ಸಣ್ಣ ಮಕ್ಳಿಗೆ ಬ್ಲೌಸ್ ಹೇಳಿದೀನಿ. ಈ ಸ್ಮಾಲ್ ಬ್ಲೌಸ್ ಏನಿದೆ ಸೊ ಇದನ್ನ ನೀವು ಲೆಹಂಗಾಗೆ ಮಾಡ್ಕೋಬಹುದು. ಸಪೋಸ್ ನೀವು ದೊಡ್ಡವರಿಗೆ ಲೆಹಂಗಾ ಮಾಡ್ತೀರಿ ಅಂದ್ರೆ ಲಾಸ್ಟ್ ಅಲ್ಲಿ ನಾನು 4 ಡಾಟ್ ಬ್ಲೌಸ್ ಇಟ್ಟಿದ್ದೀನಿ. ಸೊ ಈ 4 ಡಾಟ್ ಬ್ಲೌಸ್ ಮತ್ತೆ ಲೆಹಂಗಾ ಎರಡೂ ಕನೆಕ್ಟ್ ಆಗುತ್ತೆ. ಸೊ 2 ಥರನೂ ನೀವು ಕಲಿಬೇಕು. ಮತ್ತೆ ಇಲ್ಲಿ ನಾನು ಯಾವುದೋ ಒಂದು ಮೆಷರ್ಮೆಂಟ್ ಕೊಟ್ಟು ನಿಮ್ಮ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು. ಸೊ ಆ ರೀತಿ ಕ್ಲಾಸ್ ನಂದಿರುತ್ತೆ. ಸೊ ಯಾವುದೋ ನಿಮ್ದೇ ಒಂದು ಮೆಷರ್ಮೆಂಟ್ ತೆಗಿಸ್ತೆ, ಇದಕ್ಕೆ ಇಷ್ಟಿಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ಮುಗೀತು. ಸೊ ಇದೆಲ್ಲ ನನ್ನ ಕ್ಲಾಸ್ ಯಾವುದೇ ಮೆಷರ್ಮೆಂಟ್ ಕೊಡ್ಲಿ ನೀವು ಮಾಡಬೇಕು. ಈಗ ಏನು ನಾನು ಅಂಬ್ರೆಲಾ ಬೇಬಿ ಫ್ರಿಲ್ ಫ್ರಾಕ್, ಬೇಬಿ ಅಂಬ್ರೆಲಾ ಫ್ರಾಕ್ ಅಂತ ಹೇಳಿದೆ. ಸೊ ಅದನ್ನ ಸಣ್ಣ ಮಕ್ಳಿಗೆ ಮಾಡ್ಬೇಕು ಅಂತ ಏನಿಲ್ಲ, ನೀವು ದೊಡ್ಡವ್ರಿಗೂ ಮಾಡ್ಬೋದು. ಎಲ್ಲರಿಗೂ ನಿಮಗೆ ನಿಮ್ಮ ಮೆಷರ್ಮೆಂಟ್ ಅಲ್ಲೇ ಮಾಡ್ಬೇಕು ಅಂತಿಲ್ಲ, ನಿಮ್ಗೆ ಯಾರು ಬೇಕೋ ಅವ್ರ ಮೆಷರ್ಮೆಂಟ್ ತೆಗೆದು ಮಾಡ್ಬೋದು. ಆ ಕ್ಲಾಸ್ ನನ್ನ ಹತ್ರ ಇರುತ್ತೆ. ಸೊ ಇದು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್. ಇದು ಬಂದು ನೋಡಿ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ. ಸೊ ರೆಕಾರ್ಡೆಡ್ ವಿಡಿಯೋಸ್ ಆಗಿರುತ್ತೆ. ಸೊ ಏನಕ್ಕೆ ನಾನು ಲೈವ್ ತಗೊಳ್ಳಲ್ಲ ಅಂತ ಅಂದ್ರೆ ಒಂದೇ, ಎಲ್ಲರಿಗೂ ಸುಮಾರು ಜನ ದೂರದ ಮಂಗಳೂರು ಮತ್ತೆ ಬೇರೆ ತುಂಬಾ ದೂರದಿಂದ ಎಲ್ಲರೂ ನನಗೆ ಸ್ಟೂಡೆಂಟ್ಸ್ ಇದ್ದಾರೆ. ಕೆಲವರಿಗೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಕೆಲವರು ತುಂಬಾ ಹಳ್ಳಿನಲ್ಲಿ ಇರುತ್ತೆ, ಮನೆ ಮೇಲೆ ಹೋಗಿ ಕೂತ್ಕೊಂಡ್ರೆ ನೆಟ್ವರ್ಕ್ ಸಿಗೋದು. ಆ ಲೆವೆಲ್ ಅಲ್ಲಿ ಇರೋರೆಲ್ಲ ನನ್ನ ಹತ್ರ ಕ್ಲಾಸ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು, ಮತ್ತೆ ಒಂದೇ ಟೈಮಿಗೆ ಎಲ್ಲರೂ ಸೆಟ್ ಆಗಲ್ಲ. ಇದೆಲ್ಲಾನು ನಾನು ತಲೆಯಲ್ಲಿ ಇಟ್ಕೊಂಡು ನಾನು ಲೈವ್ ತಗೊಳ್ಳಲ್ಲ, ರೆಕಾರ್ಡೆಡ್ ಮಾಡಿ ಕ್ಲಾಸ್ನ ಕಳಿಸ್ತೀವಿ. ಸೊ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡುವಾಗ ಡೌಟ್ ಬಂದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬೋದು. ಖಂಡಿತ ನಿಮ್ಗೆ ಅದನ್ನ ಮಾಡ್ಕೊಡ್ತೀವಿ. ಸೊ ಕಲಿಯೋವರೆಗೂ ಬಿಡಲ್ಲ, ಖಂಡಿತ ಕಳ್ಸಿಕೊಡ್ತೀವಿ. ಕಲಿಯೋಕೆ ಇಂಟ್ರೆಸ್ಟ್ ನಿಮ್ಗಿರ್ಬೇಕು. ಓಕೆನಾ? ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ ಕೇವಲ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಬೇಸಿಕ್ ಬಂದು ಟೈಲರಿಂಗ್ ನ ಅಡಿಪಾಯ. ಇದನ್ನ ಕಲ್ತ್ಕೊಂಡ್ರೆ ನೀವು ಮುಂದಕ್ಕೆ ಹೋಗ್ತಾ ಹೋಗ್ತಾ ತುಂಬಾನೇ ಕಲಿಬಹುದು. ಸೊ ಅದಕ್ಕೆ ನಾನು ಚಾರ್ಜ್ ಮಾಡ್ತಾ ಇರೋದು ಕೇವಲ 2,000 ರೂಪಾಯಿ. ಸೊ ಡೇಟ್ ಜುಲೈ 8ನೇ ತಾರೀಕಿಂದ, ಇದೇ ತಿಂಗಳು 8ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಡಿ. ಆಲ್ರೆಡಿ ತುಂಬಾ ಜನ ಜಾಯಿನ್ ಆಗಿದ್ದಾರೆ. ಅಫಿಷಿಯಲ್ ಆಗಿ ನಾನು ಈ ಡೇಟ್ನ ಯೂಟ್ಯೂಬಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಬನ್ನಿ ನಮ್ಮ ಅನಾರ್ಕಲಿ ಡ್ರೆಸ್ ಏನಿದೆ ಸೊ ಆ ಟಾಪಿಕ್ಗೆ ಹೋಗೋಣ. ಸೊ ಈ ಡ್ರೆಸ್ ಅಲ್ಲಿ ಏನು ಅಂತ ಅಂದ್ರೆ, ಸೊ ಇವರು ಲಾಂಗ್ ಗೌನ್ ಮಾಡಿದ್ದಾರೆ. ನಾನು ಇಲ್ಲಿ ಆರಿಸ್ಕೊಂಡಿರೋದು ಈ ಟಾಪ್ ಅಲ್ಲಿ ಏನಿದೆ ಈ ಯೋಕ್, ಸೊ ಈ ಡಿಸೈನ್ ನ ಆರಿಸ್ಕೊಂಡಿದ್ದೀನಿ. ಹಾಗೆ ಸೊ ಇಲ್ಲಿ ಇವರು ಸಿಂಪಲ್ ಆಗಿ ಫ್ರಿಲ್ ಕೊಟ್ಟು ಕೆಲಸನ ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಈ ಫ್ರಿಲ್ ಬದಲು ಕಲೀಸ್ ನ ಯೂಸ್ ಮಾಡ್ತಾ ಇದ್ದೀನಿ, ಕಲಿ ಮಾಡ್ತಾ ಇದ್ದೀನಿ. ಸೊ ಕಲೀಸ್ ಅಂತ ಅಂದ್ರೆ ಕಲಿ ಡ್ರೆಸ್, ಅನಾರ್ಕಲಿ ಡ್ರೆಸ್ ಅಂದ್ರೆ ರಿಚ್ ಆಗಿ ಕಾಣುತ್ತೆ. ಸೊ ನಿಮ್ಮ ಹತ್ರ ಉಳಿದಿರುವಂತಹ ಹಳೆ ಸ್ಯಾರಿನಲ್ಲಿ ನನ್ನ ಜೊತೆ ಯಾರ್ಯಾರೆಲ್ಲ ಅನಾರ್ಕಲಿ ಡ್ರೆಸ್ ಸ್ಟಿಚ್ ಮಾಡಕ್ ಶುರು ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಮೇಡಮ್ ನಾನು ಶುರು ಮಾಡಿದ್ದೀನಿ ಅಂತ ಹೇಳಿ. ಖಂಡಿತ ಪ್ರತಿಯೊಂದು ಡೀಟೇಲ್ ಇರುತ್ತೆ ನಿಮಗೆ. ಓಕೆನಾ? ಪ್ರತಿಯೊಂದು ಕ್ಲಾಸ್ ತರ ಇದು. ಸೊ ಆನ್ಲೈನ್ ಕ್ಲಾಸ್ ನಾನೇನ್ ಮಾಡ್ತೀನಿ, ಸೊ ಅದಕ್ಕಿಂತ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಡೀಟೇಲ್ ಜೊತೆ ಕೊಡ್ತೀನಿ. ಯಾರು ಬೇಕಾದ್ರೂ ಟೈಲರಿಂಗ್ ಕಲ್ತಿರೋರು ನನ್ನ ವಿಡಿಯೋಸ್ನ ನೋಡಿದ ತಕ್ಷಣ ನೀವು ಮಾಡ್ಬೋದು. ಅದೇ ಹೇಳಿದ್ನಲ್ಲ, ಇದು 3 ರಿಂದ 4 ವಿಡಿಯೋ ಆಗುತ್ತೆ, ಸೀರಿಯಲ್ ಪ್ರಕಾರ ಇರುತ್ತೆ. ನೀವು ಇದನ್ನ ನೋಡ್ಕೊಂತ ಖಂಡಿತ ನಿಮ್ಮ ಮನೇಲಿರುವಂತಹ ಹಳೆ ಸ್ಯಾರಿ ತಗೊಂಡು ಖಂಡಿತ ನೀವು ಗ್ರ್ಯಾಂಡ್ ಅನಾರ್ಕಲಿ ಡ್ರೆಸ್ ನ ಮಾಡ್ಕೊಳ್ಬಹುದು. ಸೊ ಏನೇನೆಲ್ಲ ಮೆಷರ್ಮೆಂಟ್ಸ್ ಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ನೋಡಿ, ಫಸ್ಟ್ ಒಂದು ಬೇಕಾಗಿರುವಂಥದ್ದು ಲೆಂತ್, ಫುಲ್ ಲೆಂತ್ ಇದು. ಸೊ ಇದು ಬಂದು ಫುಲ್ ಲೆಂತ್. ನಿಮ್ಮ ಶೋಲ್ಡರ್ ಇಂದ ಬಾಟಮ್ಗೆ ನಿಮ್ಗೆ ಎಷ್ಟು ಲೆಂತ್ ಬರುತ್ತೆ ಫುಲ್ ಲೆಂತ್, ಸೊ ಅದು. ಓಕೆನಾ? ಅದಾದ್ಮೇಲೆ ಸೊ ನೋಡಿ, ಈ ಅನಾರ್ಕಲಿ ಡ್ರೆಸ್ ನಾನು ನನಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ನೀವು ನಿಮಗೆ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಟಾಪ್ ಲೆಂತ್ ಏನಕ್ಕಂದ್ರೆ ಕಲೀಸ್ ಒಂದು ಬಾಟಮ್ ಇರುತ್ತೆ, ಇದು ಬಂದು ಟಾಪ್ ಇರುತ್ತೆ. ಟಾಪ್ ನ ಸಪರೇಟ್ ಆಗಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು, ಬಾಟಮ್ ನ ಸಪರೇಟ್ ಆಗಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ಹಾಗಾಗಿ ನಮ್ಗೆ ಟಾಪ್ ಲೆಂತ್ ಎಷ್ಟು ಬೇಕು ಅಂತ ಹೇಳಿ, ನಿಮ್ಮ ಶೋಲ್ಡರ್ ಇಂದ ಸೊಂಟದವರೆಗೆ. ಸುಮಾರು ಇದರಲ್ಲಿ ನಾನು ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹಾಕಿದ್ದೀನಿ. ಸೊ ಹಾಗಾಗಿ ಇದರಲ್ಲಿ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಳ್ಕೊಡ್ತಾ ಇಲ್ಲ. ಸೊ ಟಾಪ್ ಲೆಂತ್ ಬಂದು
ಸೊ ಎಷ್ಟಿದೆ ಅಷ್ಟು ಮೆಷರ್ಮೆಂಟ್ ಮಾಡ್ಕೊಳ್ಳಿ. ಟಾಪ್ ಲೆಂತ್ ಬೇಕು ಇಲ್ಲಿಂದ ಇಲ್ಲಿಗೆ. ನಾರ್ಮಲ್ ಆಗಿ ಮೀಡಿಯಂ ಆಗಿ ಆವರೇಜ್ ಆಗಿ ಮೀಡಿಯಂ ಹೈಟ್ ಇರೋರಿಗೆ 14, 14.5, ತುಂಬಾ ಲಾಂಗ್ ಹೈಟ್ ಇರೋರಿಗೆ 15 ಇಂಚು ಬರುತ್ತೆ ಅಷ್ಟೇ. ಸೊ ಅದಾದ್ಮೇಲೆ ನಿಮ್ಗೆ ಬೇಕಾಗಿರುವಂತದ್ದು ಶೋಲ್ಡರ್. ಸೊ ಶೋಲ್ಡರ್ ಇಲ್ಲಿಂದ ಸೊ ಇಲ್ಲಿಗೆ ಬರುತ್ತೆ. ಸೊ ಶೋಲ್ಡರ್ ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಬೇಕಾಗಿರುವಂತದ್ದು ಅಪ್ಪರ್ ಚೆಸ್ಟ್, ಕಂಕ್ಳು ಕೆಳಗಡೆ ಏನ್ ಮೆಷರ್ ಇದೆ ಸೊ ಅದು ಬೇಕಾಗುತ್ತೆ. ಸೊ ಅಪ್ಪರ್ ಚೆಸ್ಟ್. ಸೊ ಅದಾದ್ಮೇಲೆ ನಿಮ್ಗೆ ಬೇಕಾಗಿರೋದು ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್. ಓಕೆನಾ, ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಎರಡು ಹೆಸರಿಂದನೂ ಕರೀತಾರೆ. ನಿಮ್ಗೆ ಯಾವ್ದು ಬೇಕೋ ಅದು ಮೆಷರ್ಮೆಂಟ್ ನ ತಗೊಳ್ಳಿ. ಅದಾದ್ಮೇಲೆ ನಿಮ್ಗೆ ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ. ಸೊ ಅದಾದ್ಮೇಲೆ ನಿಮ್ಗೆ ಬೇಕಾಗಿರುವಂತದ್ದು ನೆಕ್ ಲೆಂತ್. ಬೋಟ್ ನೆಕ್ ಮಾಡ್ತೀರಾ ಅಂದ್ರೆ ಮಿನಿಮಮ್ 3.5, 4, ಸ್ವಲ್ಪ ಡೀಪ್ ಆಗಿ ಇಟ್ಕೋತೀರಾ ಅಂತ ಅಂದ್ರೆ 4.5ವರೆಗೂ ಇಟ್ಕೊಳ್ಬಹುದು. ನಿಮ್ಗೆ ಎಕ್ಸಾಕ್ಟ್ ಇದೇ ರೀತಿ ಬೋಟ್ ನೆಕ್ ಬೇಕು ಅಂತಂದ್ರೆ ನೀವು 3.5 ಇಂಚ್ ಅಷ್ಟೇ ಇಟ್ಕೊಳ್ಬೇಕು. ಸೇಮ್ ಈ ದೋಣಿ ಆಕಾರ ಏನಿದೆ ಇದೇ ತರ ಬರುತ್ತೆ. ನಾವೆಷ್ಟು ಲೆಂತ್ ನೆಕ್ ಲೆಂತ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಅದು ಬೋಟ್ ನೆಕ್ ಬದಲು ಅದು ರೌಂಡ್ ನೆಕ್ ತರ ಬರುತ್ತೆ. ಸೊ ಬೋಟ್ ನೆಕ್ ಬೇಕು ಅಂದ್ರೆ ನೀವು ಫುಲ್ ಶೋಲ್ಡರ್ ಇಟ್ಕೊಳ್ಳಿ. ಓಕೆನಾ. ಸೊ ಅದಾದ್ಮೇಲೆ ನಿಮ್ಗೆ ಈ ಸ್ಲೀವ್ ಲೆಂತ್. ಸೊ ಅದಾದ್ಮೇಲೆ ನಿಮ್ಗೆ ಬೇಕಾಗಿರೋದು ಸ್ಲೀವ್ ನ ಸುತ್ತಳತೆ, ಸ್ಲೀವ್ ರೌಂಡ್. ಸೊ ಇದಿಷ್ಟು ಮೆಷರ್ಮೆಂಟ್ಸ್ ಇದ್ರೆ ಆರಾಮಾಗಿ ಮಾಡ್ಬೋದು. ಇದಕ್ಕೆ ಮೇನ್ಲಿ ಬೇಕಾಗಿರುವಂತದ್ದು ವೇಸ್ಟ್ ರೌಂಡ್. ವೇಸ್ಟ್ ರೌಂಡ್ ನಾವು ಟಾಪ್ ಸ್ಟಿಚ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋವಾಗ ಬೇಕಾಗುತ್ತೆ. ಆಮೇಲೆ ಕಲೀಸ್ನ ನೋಡಿ, ಕಲೀಸ್ದು ಒಂದು ಸಪರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ಸೈಜ್ ಆಗಲಿ ಫಾರ್ಮುಲಾ ಜೊತೆಗೆ ಕಲೀಸ್ನ ಹೇಗೆ ಕಟ್ ಮಾಡೋದು ಅನ್ನೋದನ್ನ ಸಪರೇಟ್ ವಿಡಿಯೋ ಮಾಡ್ತಾ ಇದೀನಿ. ಸೊ ವಿಡಿಯೋನ ಮಿಸ್ ಮಾಡ್ಕೊಳ್ತೀರಾ ನೋಡಿ. ಓಕೆನಾ. ಸೊ ಇದಿಷ್ಟು ನಮ್ಮ ಮನೆಯಲ್ಲಿರುವಂತಹ ಹಳೆ ಸ್ಯಾರಿ ಯೂಸ್ ಮಾಡಿ ಕಟಿಂಗ್ ಮಾಡೋಕ್ಕೆ ಬೇಕಾಗಿರುವಂತಹ ಮೆಷರ್ಮೆಂಟ್ಸ್. ಸೊ ಇಷ್ಟು ಮೆಷರ್ಮೆಂಟ್ಸ್ ನ ಬರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಕಟಿಂಗ್ ಏನಿದೆ, ಸೊ ಈ ಯೋಕ್ ಹಾಕಿ ಯಾವ ರೀತಿ ಕಟಿಂಗ್ ಮಾಡಬೇಕು, ಸೊ ಬಾರ್ಡರ್ನ ಹೇಗೆ ಪ್ಯಾಚ್ ಮಾಡಬೇಕು, ಇದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ ಕಟಿಂಗ್ ಜೊತೆಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಸೊ ಇದನ್ನೆಲ್ಲ ನೀವು ಮೆಷರ್ಮೆಂಟ್ಸ್ ನ ನೋಟ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಗೊತ್ತಲ್ಲ, 8ನೇ ತಾರೀಕಿಂದ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಜಾಯಿನ್ ಆಗೋರು ಆಗ್ಬೋದು. ಸೊ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ. ದಯವಿಟ್ಟು ಅನಾರ್ಕಲಿ ಡ್ರೆಸ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.